ಒಬ್ಬರೇ ಕೂತ್ಕೊಬೇಕು ಅನ್ನೋದನ್ನ ಮೈಂಡ್ ಕಾನ್ಸೆಪ್ಟ್ ಇಟ್ಕೊಂಬಿಟ್ಟು ರಾಜಕಾರಣ ಮಾಡ್ತಾರೆ. ಈಗ ಮತ್ತೆ ಕಾಂಗ್ರೆಸ್ ಏನಾದರೂ ಬಂದಿದ್ರೆ ಅಲ್ಲಿ ಬೇರೆ ಥರ ಆಡಳಿತ ಅಲೆ ಯಾವ ಥರ ಬಂದಿರೋದು ಗೊತ್ತಾಗ್ತಿತ್ತು. ಮುಸ್ಲಿಂ ಅವ್ರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಅದ್ರ ಬಗ್ಗೆ ಒಲವಿಲ್ಲ. ಅವ್ರಿಗೇನಂದರೆ ಕಾಶ್ಮೀರನ ಸಪ್ರೇಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಅಲ್ಲಿ ಬಿ ಜೆ ಪಿ ಕಡೆ ಒಲವು ತೋರಿಸಿಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಬಟ್ ಕೆಲವರು ಬಿ ಜೆ ಪಿನವರು ಅವ್ರನ್ನ ಕುಮ್ಮಕ್ಕಿಂದ ಕೆಲವೊಂದು ಇನ್ಸಿಡೆಂಟಿಂದ ಅವ್ರನ್ನ ತಳ್ಳಕ್ಕೆ ನೋಡ್ತಾರೆ. ಯೋಜನೆಗಳು ಜನಕ್ಕೆ ತಲುಪ್ತಾ ಇರ್ಬೋದು, 2000 ತಲುಪ್ತಾ ಇರೋದು ಇಲ್ಲ ಅಂತ ಹೇಳಲ್ಲ. ಆದರೆ ಡೆವಲಪಿಂಗ್ ವರ್ಕು ಕರ್ನಾಟಕದಲ್ಲಿ ಕುಂಠಿತವಾಗಿರೋದು ಎಲ್ಲೋ ಒಂದು ಕಡೆ, ಆ ಕಡೆಯೂ ಜನಕ್ಕೆ ಕಿವಿಗೆ ಬಿದ್ದಿರ್ತದೆ. ಸರ್, ಜಮ್ಮು ಕಾಶ್ಮೀರಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಗೆಲ್ತು, ಇದು ಹರಿಯಾಣದಲ್ಲಿ ಬಂದು ಬಿ ಜೆ ಪಿ ಗೆದ್ದಿದೆ. ಏನು ಅನಿಸ್ತು ಸರ್ ರಿಸಲ್ಟ್ ನೋಡಿ ನಿಮ್ಗೆ ಏನು ಅನಿಸ್ತು? ಮೇಡಮ್, ದೇಶದಲ್ಲಿ ಮೋದಿಯವರ ಆಡಳಿತ ಏನು ನಮಗಷ್ಟು ಒಳ್ಳೇದು ಕಾಣ್ತಾ ಇಲ್ಲ. ಇನ್ನೂ ಬಡತನ ತುಂಬ ಇದೆ ಮತ್ತು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮೋದಿಯವರೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಕೊತಾರೆ, ಬಡವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ಎಷ್ಟೋ ಜನ ಡಿಗ್ರಿ ಮಾಡಿ BE ಮಾಡಿ ಇನ್ನೂ ಉದ್ಯೋಗ ತುಂಬ ತಾಂಡವಾಡ್ತಾ ಇದೆ. ಒಳ್ಳೆ ಉದ್ಯೋಗ ಕೊಡಬೇಕು ಮೋದಿಯವರು, ಮತ್ತು ಒಳ್ಳೆ ರಕ್ಷಣೆ ಕೊಡಬೇಕು ಈ ದೇಶಕ್ಕೆ. ಈಗ ಎಲೆಕ್ಷನ್ ತೊಗೊಂಡು ನಾವೇನು ಮಾಡೋಕ್ಕಲ್ಲ. ಎಲೆಕ್ಷನ್ ಗೆಲ್ತಾರೆ, ಬಟ್ ನಾವು ಜನರಿಂದ ಓಟ್ ಹಾಕ್ಸ್ಕೋತಾರೆ, ಜನರಿಗೆ ರಕ್ಷಣೆ ಕೊಡಲ್ಲ, ಅವ್ರಿಗೆ ಒಳ್ಳೆಯ ಉದ್ಯೋಗ ಕೊಡಲ್ಲ. ಅದರಿಂದ ಅವ್ರ ಜೀವನ ತುಂಬ ಕಷ್ಟ ಇದೆ. ಸರ್, ಇವಾಗ ಹರಿಯಾಣದಲ್ಲಿ ಬಿ ಜೆ ಪಿ ಗೆದ್ದಿದೆ, ಯಾಕೆ ಅಷ್ಟು ಯೋಜನೆಗಳನ್ನ ಕೊಟ್ಟರೂ ಕೂಡ ಇವಾಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು, ಯೋಜನೆಗಳು ಕೊಟ್ಟರು, ಜನ ಓಟ್ ಹಾಕಿ ಗೆಲ್ಸಿದ್ರು, ಯಾಕೆ ಹರಿಯಾಣದಲ್ಲಿ ಗೆಲ್ಲಿಸಲಿಲ್ಲ ಜನಗಳು ಅಂತ ಅನ್ಸುತ್ತೆ? ಮೇಡಮ್, ಜನ ಇನ್ನೂ ಹಿಂದೆ ಉಳಿದಿದ್ದಾರೆ. ಒಂದು ಟರ್ಮು ಒಬ್ರಿಗೆ ಕೊಡಬೇಕು, ಅದರಲ್ಲಿ ಅಭಿವೃದ್ಧಿ ಕಾರ್ಯ ಇಲ್ಲ ಅಂದರೆ ಮತ್ತೊಬ್ಬರನ್ನ ಆಯ್ಕೆ ಮಾಡಬೇಕು. ಒಬ್ಬರೇ ಕೂತ್ಕೊಬೇಕು ಅನ್ನೋದನ್ನ ಮೈಂಡ್ ಕಾನ್ಸೆಪ್ಟ್ ಇಟ್ಕೊಂಬಿಟ್ಟು ರಾಜಕಾರಣ ಮಾಡ್ತಾರೆ. ಈಗ ಮತ್ತೆ ಕಾಂಗ್ರೆಸ್ ಏನಾದರೂ ಬಂದಿದ್ರೆ ಅಲ್ಲಿ ಬೇರೆ ಥರ ಆಡಳಿತ ಅಲೆ ಯಾವ ಥರ ಬಂದಿರೋದು ಗೊತ್ತಾಗ್ತಿತ್ತು. ಇವಾಗ ಕರ್ನಾಟಕದಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಈ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇವತ್ತು ಬಡವ್ರಿಗೆ 2,000 ರೂಪಾಯಿ ಕೊಡ್ತಾ ಇದೆ, ಕೆಲವ್ರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದೆ, ಮತ್ತು ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಕೊಟ್ಟಿದ್ದಾರೆ. ಈ ಥರ ಅಲ್ಲೂ ವರ್ಕೌಟ್ ಆಗ್ತದೆ ಅಂದ್ಕೊಂಡ್ರು. ಕೆಲವೊಂದು ವರ್ಕೌಟ್ ಆಯಿತು, ಕೆಲವೊಂದು ವರ್ಕೌಟ್ ಆಗಿಲ್ಲ. ಸರ್, ಇನ್ನು ಜಮ್ಮು ಕಾಶ್ಮೀರ ವಿಚಾರಕ್ಕೆ ಬಂದರೆ ಅಲ್ಲಿ ಇವಾಗ ಕಾಂಗ್ರೆಸ್ ಗೆದ್ದಿದೆ, ಬಿ ಜೆ ಪಿ ಸೋತಿದೆ. ಆರ್ಟಿಕಲ್ 370 ರದ್ದು ಮಾಡಿದ್ರು ಕೂಡ ಯಾಕೆ ಅಲ್ಲಿ ಬಿ ಜೆ ಪಿ ಸೋಲ್ತು ಅಂತ ಅನಿಸ್ತದೆ? ಮೇಡಮ್, ಅಲ್ಲಿ ಬಿ ಜೆ ಪಿನ ಅಷ್ಟು ಲೈಕ್ ಮಾಡಲ್ಲ. ಕಾಂಗ್ರೆಸ್ ಬಗ್ಗೆ ಹಿಂದೆ 40-50 ವರ್ಷ ಆಡಳಿತ ಮಾಡಿತ್ತಲ್ಲ, ಆ ಒಂದು ರೂಮರ್ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಅದ್ರ ಬಗ್ಗೆ ಮತದಾರರು ಏನು ಕೊಟ್ಟಿರ್ತಾರೋ ಅದಕ್ಕೆ ನಾವು ಬದ್ಧವಾಗಿರಲೇಬೇಕಲ್ಲ. ಏನು ಅನಿಸುತ್ತೆ ಸರ್ ರಾಜಕೀಯದ ಬಗ್ಗೆ? ಏನು ಮೇಡಮ್, ರಾಜಕೀಯದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಏನು ಹೇಳ್ತೀರಾ? ರಾಜಕೀಯದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಥರನೂ ಇದೆ. ಒಂದು ಒಳ್ಳೆಯದು ಇದೆ, ಒಂದು ಕೆಟ್ಟದ್ದು ಇದೆ. ಒಳ್ಳೇದು ಕಮ್ಮಿಯೇ ನಡೀತಾ ಇದೆ, ಕೆಟ್ಟದ್ದು ಜಾಸ್ತಿ ನಡೀತಾ ಇದೆ. ಜನರಿಗೆ ಒಳ್ಳೇದು ಕಮ್ಮಿ ಆಗ್ತಾ ಇದೆ, ಕೆಟ್ಟದ್ದು ಜಾಸ್ತಿ ಕಾಣ್ತಾ ಇದೆ. ಏನು ಅನಿಸುತ್ತೆ ಇವಾಗಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ ರಾಜಕೀಯದಲ್ಲಿ ಏನೇನಿದೆ, ಮುಂದೆ ಯಾವ ಥರ ಇರುತ್ತೆ ಅಂತ ಅನಿಸುತ್ತೆ ನಿಮಗೆ? ಮೇಡಮ್, ಇವತ್ತಿನ ದಿನವೇ ನಾವು ಕನ್ಫರ್ಮ್ ಹೇಳೋಕ್ಕಾಗ್ತಾಯಿಲ್ಲ. ಮುಂದೆ ರಾಜಕಾರಣ ಹೇಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಬಟ್ ಕೆಲವರು ಬಿ ಜೆ ಪಿನವರು ಅವ್ರನ್ನ ಕುಮ್ಮಕ್ಕಿಂದ ಕೆಲವೊಂದು ಇನ್ಸಿಡೆಂಟಿಂದ ಅವ್ರನ್ನ ತಳ್ಳಕ್ಕೆ ನೋಡ್ತಾರೆ. ಬಟ್ ಕಾಂಗ್ರೆಸ್ ಪಕ್ಷ 5 ವರ್ಷ ಕಂಟಿನ್ಯೂಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಾನು ಆಸೆ ಪಡ್ತೇನೆ. ಸರ್, ಹರಿಯಾಣದಲ್ಲಿ ಬಂದು ಬಿ ಜೆ ಪಿ ಗೆದ್ದಿದೆ, ಜಮ್ಮು ಕಾಶ್ಮೀರಲ್ಲಿ ಬಂದು ಕಾಂಗ್ರೆಸ್ ಗೆದ್ದಿದೆ. ಏನು ಅನಿಸ್ತು ನಿಮಗೆ ರಿಸಲ್ಟ್ನ ನೋಡಿ? ಹರಿಯಾಣದಲ್ಲಿ ಕಳೆದ 10 ವರ್ಷಗಳಿಂದ ಬಿ ಜೆ ಪಿ ಸತತವಾಗಿ 2 ಬಾರಿ ಆಡಳಿತ ನಡೆಸಿತ್ತು. ಈ ಬಾರಿ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಏನು ಫ್ರೀ ಗ್ಯಾರಂಟಿಗಳನ್ನ ಕೊಡೋದನ್ನ ಹರಿಯಾಣದಲ್ಲಿ ಪ್ರಸ್ತಾವನೆ ಮಾಡಿ ನಾವಲ್ಲಿ ಹರಿಯಾಣ ಗೆಲ್ಬೋದು ಅನ್ನೋದು ನಂಬಿಕೆಯಿಂದ ಕಾಂಗ್ರೆಸ್ಸು ಭರವಸೆಗಳನ್ನ ನೀಡ್ತು. ಆದರೂ ಅಲ್ಲಿನ ಜನ ಆ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಆಸೆ ಪಡದೆ ಮತ್ತೆ ಮೋದಿಯವ್ರ ಕೈ ಬಲಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ 3ನೇ ಬಾರಿಗೆ ಹರಿಯಾಣದಲ್ಲಿ ಬಿ ಜೆ ಪಿ ಸರ್ಕಾರನ ಜನ ತಂದಿದ್ದಾರೆ. ಸರ್, ಅಂದರೆ ನಮ್ಮ ಸ್ಟೇಟ್ಗಿನ್ನ ಜಾಸ್ತಿ ಹರಿಯಾಣದಲ್ಲಿ ಅವರು ಯೋಜನೆಗಳನ್ನ ಕೊಟ್ಟಿದ್ರು. ಯಾಕೆ ಯೋಜನೆಗಳನ್ನ ಅಷ್ಟು ಕೊಟ್ಟರೂ ಕೂಡ ಸೋತರು ಕಾಂಗ್ರೆಸ್ ಅವರು ಅಂತ? ಏನು ಯೋಜನೆಗಳನ್ನ ಕೊಟ್ಟಿದ್ರು ಅದು ಕರ್ನಾಟಕದಲ್ಲಿ ಯೋಜನೆಗಳು ಜನಕ್ಕೆ ತಲುಪ್ತಾ ಇರ್ಬೋದು, 2000 ತಲುಪ್ತಾ ಇರೋದು ಇಲ್ಲ ಅಂತ ಹೇಳಲ್ಲ. ಆದರೆ ಡೆವಲಪಿಂಗ್ ವರ್ಕು ಕರ್ನಾಟಕದಲ್ಲಿ ಕುಂಠಿತವಾಗಿರೋದು ಎಲ್ಲೋ ಒಂದು ಕಡೆ, ಆ ಕಡೆಯೂ ಜನಕ್ಕೆ ಕಿವಿಗೆ ಬಿದ್ದಿರ್ತದೆ. ನಾವು ಫ್ರೀಗೆ ಗ್ಯಾರಂಟಿಗಳಿಗೆ ಬಲಿಯಾದರೆ ಡೆವಲಪ್ಮೆಂಟ್ ವರ್ಕು ರಾಜ್ಯದಲ್ಲಿ ಕುಂಠಿತ ಆಗಿ ನಮಗೆ ಯಾವುದೇ ರೀತಿಯಾದಂಥ ಉದ್ಯೋಗಗಳು ಸಿಗದೆ ಅಂತ ನಿರ್ಮಾಣ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಗ್ಯಾರಂಟಿಗಳಿಗೆ ಒತ್ತು ಕೊಟ್ಟಿಲ್ಲ ಅನ್ನೋ ಒಂದು ಭಾವನೆ ನಂದು. ಸರ್, ಇನ್ನು ಜಮ್ಮು ಕಾಶ್ಮೀರ ವಿಚಾರಕ್ಕೆ ಬಂದರೆ ಆರ್ಟಿಕಲ್ 370 ಕೂಡ ರದ್ದು ಮಾಡಿದ್ರು ಕೂಡ ಅಲ್ಲಿ ಬಿ ಜೆ ಪಿ ಗೆಲ್ಲಕ್ಕಾಗಿಲ್ಲ.
ಜಮ್ಮು ಕಾಶ್ಮೀರದಲ್ಲಿ ಬಿ ಜೆ ಪಿ ಗೆಲ್ಲಕ್ಕಾಗಿಲ್ಲ ಅಂತ ಹೇಳಿದ್ರೆ PDP ಅಂತ ಇದೆಯಲ್ಲ ಅವ್ರದ್ದು ಕಡಿಮೆ ಆಗಿರೋದ್ರಿಂದ ಈ ಸಲ ಬಿ ಜೆ ಪಿಗೆ ಬರೋಕ್ಕಾಗಿಲ್ಲ. ಮತ್ತು 370 ಆ್ಯಕ್ಟು ಏನು ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜಾರಿಗೆ ತಂದರು ಬಿ ಜೆ ಪಿ ಸರ್ಕಾರ ಮೋದಿಯವರು, ಅದನ್ನು ಎಲ್ಲ ಒಂದು ಕಡೆ ಮುಸ್ಲಿಂ ಅವ್ರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಅದ್ರ ಬಗ್ಗೆ ಒಲವಿಲ್ಲ. ಅವ್ರಿಗೇನೆಂದರೆ ಕಾಶ್ಮೀರನ ಸಪ್ರೇಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಅಲ್ಲಿ ಬಿ ಜೆ ಪಿ ಕಡೆ ಒಲವು ತೋರಿಸಿಲ್ಲ. ಅದರಿಂದ ಸ್ವಲ್ಪ ಕುಂಠಿತ ಆಗಿದೆ. ಮುಂದೊಂದು ದಿನ ಅದಕ್ಕೆ ಅವರು ಅದನ್ನು ಪಶ್ಚಾತ್ತಾಪ ಪಟ್ಟು ಮತ್ತೆ ಬಿ ಜೆ ಪಿಗೆ ಅಲ್ಲೊಂದು ಅವಕಾಶ ಮಾಡಿಕೊಡ್ಬೋದು ಅಂತ ಅನಿಸಿಕೆ. ಓವರಾಲ್ ರಾಜಕೀಯ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಈ ಎರಡು ಚುನಾವಣೆ ಫಲಿತಾಂಶದಿಂದ ಕಾಂಗ್ರೆಸ್ಗೆ ಏನು ಅಂತೆ ಹೇಳ್ಕೊಳ್ಳೋಂಥ ಓಟೇನು ಬಂದಿಲ್ಲ, ಪರ್ಸೆಂಟೇಜ್ ಆಗಲಿ ಸೀಟೇ ಆಗಲಿ. ಮುಂದೆ ಜಾರ್ಖಂಡ ಮತ್ತು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಬಂದಿದೆ. ಎರಡು ಕ್ಷೇತ್ರದಲ್ಲೂ ಗಣನೀಯವಾದ ಪ್ರಮಾಣದ ಓಟು ಮತ ಬ್ಯಾಂಕ್ ಬಂದಿದೆ. ಅದರಿಂದ ನಾವು ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿ ಗೆಲ್ಲಬೇಕನ್ನೋ ಉತ್ಸಾಹ ಕಾರ್ಯಕರ್ತರಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿದೆ ಅಂತ ನನ್ನ ಅನಿಸಿಕೆ. ಬೀಟ್ ಪ್ಲಸ್ ಕರ್ನಾಟಕ.